ರೇಡ್ ಆಯಿತು, ಅಲ್ಲಿ ಆ ಅಧಿಕಾರಿಗಳ ಮನೆಯಲ್ಲಿ ಇಷ್ಟು ಸಿಕ್ತು, ಈ ಅಧಿಕಾರಿಗಳ ಮನೆಯಲ್ಲಿ ಅಷ್ಟು ಸಿಕ್ತು ಅಂತ ಹೇಳ್ತಾನೆ ಇರ್ತಾರೆ. ನಾವು ಕೇಳ್ತಾನೆ ಇರ್ತೀವಿ. ಅದರ ಜೊತೆಗೆ ಸುದ್ದಿಯನ್ನು ಕೂಡ ಕೊಡ್ತಾ ಇರ್ತೀವಿ. ಬಟ್ ಯಾರಿಗೆ ಯಾವ ಶಿಕ್ಷೆ ಆಯಿತು, ಯಾರ ಮನೆ ಎಷ್ಟು ಸೀಸ್ ಆಯಿತು, ಏನೂ ಇಲ್ಲ. ಬರೀ ರೇಡ್ ಆಯಿತು, ಭರ್ಜರಿ ಭೇಟಿ ಅಂತ ಹಾಕ್ತೀವಿ. ಲೆಕ್ಕನೇ ಕೊಡೋದಿಲ್ಲಪ್ಪ. ಎಷ್ಟು ಜನಕ್ಕೆ ಶಿಕ್ಷೆ ಕೊಡಿಸಿದಿರಿ, ಎಷ್ಟು ಜನರಿಂದ ಎಷ್ಟು ಏನು ಮಾಡಿದಿರಿ ಅಂತ ಹೇಳಿ. 3 ಅಧಿಕಾರಿಗಳ ಮನೆ ಮೇಲೆ ಏಕಕಾಲದಲ್ಲಿ ದಾಳಿ. ಸಿದ್ದೇಶ್ವರ ಹೆಬ್ಬಾಳು ಮನೆಯಲ್ಲಿ 40 ಲಕ್ಷ ನಗದು ಪತ್ತೆಯಾಗಿದೆ ಅಂತೆ. ಕೆಎಸ್ಆರ್ಟಿಸಿ ಮೆಕ್ಯಾನಿಕ್ ಮುಖ್ಯಸ್ಥ ಸಿದ್ದೇಶ್ವರ ಹೆಬ್ಬಾಳ್. ಚಿತ್ರದುರ್ಗ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣ ನಾಯಕಗೂ ಕೂಡ ಶಾಕ್. ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ಮನೆ ಮೇಲೆ ರೇಡ್. ಬೆಂಗಳೂರು ಸೇರಿ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನು ಮಾಡಿದ್ದಾರೆ. ಅವರು ಭ್ರಷ್ಟರು ಅನ್ನೋದನ್ನು ಈಗಲೇ ಹೇಳೋಕ್ಕಾಗೋದಿಲ್ಲ. ಅದು ಸಿಕ್ಕ ಮಾತಕ್ಕೆ ಅವರೆಲ್ಲರೂ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಪ್ರೂವ್ ಮಾಡೋದಾದರೆ ಲೋಕಾಯುಕ್ತರು ಅದ್ರ ಬಗ್ಗೆ ಹೇಳಬೇಕು. ಹೌದು, ಇಂಥವ್ರ ಮನೆಯಲ್ಲಿ ಇಂತಹ ಭ್ರಷ್ಟ ಇದ್ದರು ಅಂತ ಹೇಳಿ. ಸೊ ಈಗ ದಾಳಿ ಮಾಡಿದ ತಕ್ಷಣ ಅವರೆಲ್ಲ ಭ್ರಷ್ಟರಾಗಕ್ಕೆ ಹೆಂಗಾಗತ್ತೆ? ಅವ್ರ ಮನೆಯಲ್ಲಿ ಚಿನ್ನನೇ ಇಟ್ಕೊಳ್ಬಾರ್ದ, ಖರೀದಿನೇ ಮಾಡಿರಬಾರ್ದ? ನನ್ನ ಸಹೋದ್ಯೋಗಿ ಪುನೀತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಈಗ ದಾಳಿ ಮಾಡಿದ ಮಾತ್ರಕ್ಕೆ ಅವರು ಭ್ರಷ್ಟರು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಏನಾಗಿದೆ ಏನಿಲ್ಲ ಅನ್ನುವಂಥದ್ದನ್ನ ಲೋಕಾಯುಕ್ತರು ಹೇಳಬೇಕು. ಇಲ್ಲಿಯವರೆಗೂ ಲೆಕ್ಕನೇ ಕೊಡ್ತಾ ಇಲ್ಲಪ್ಪ ಲೋಕಾಯುಕ್ತರು. ಎಷ್ಟು ದಾಳಿ ಮಾಡಿದ್ವಿ, ಎಷ್ಟು ಜನ ನಾವು ಇನ್ನೂ ಶಿಕ್ಷೆಗೊಳಪಡಿಸಿದ್ದೀವಿ, ಎಷ್ಟು ಜನರು ಇದರಲ್ಲಿ ಭ್ರಷ್ಟರಾಗಿದ್ರು ಅಂತ ಹೇಳಿ. ಖಂಡಿತವಾಗ್ಲೂ ಇವತ್ತು ಬೆಳಗ್ಗೆ 3 ಜನ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ನಡೆಸಿರುವಂತದ್ದು. ಪ್ರಮುಖವಾಗಿ 12 ತಂಡಗಳಲ್ಲಿ ಕಡೆ ದಾಳಿ ನಡೆಸಿರುವಂತಹ ಎಸ್ಪಿ ಕೊಲ್ಲಾಪುರಿ ಅವರ ನೇತೃತ್ವದಲ್ಲಿ ಕೂಡ ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಪ್ರಮುಖವಾಗಿ ಚೀಫ್ ಮೆಕ್ಯಾನಿಕ್ ಅಂದ್ರೆ ಕೆಎಸ್ಆರ್ಟಿಸಿ ವಾಯುವ್ಯ ಉದ್ಯೋಗ ಸಿದ್ದೇಶ್ ಹೆಬ್ಬಾಳ್ ಆಗಿರ್ಬೋದು, ಮತ್ತೆ ಚಿತ್ರದುರ್ಗ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣ ನಾಯಕ್ ಆಗಿರೋದು, ಮತ್ತೆ ಸಣ್ಣ ಕೆಂಚಪ್ಪ ಇಲ್ಲಿ ಬೆಳಗಾವಿ ಕೆಆರ್ಡಿಎಲ್ನ ಅಧೀಕ್ಷಕ ಇಂಜಿನಿಯರ್ ಆಗಿರ್ತಾರೆ. 3 ಜನರ ಮೇಲೆ ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಪ್ರಮುಖವಾಗಿ ಸಿದ್ದೇಶ್ ಹೆಬ್ಬಾಳ್ ಅವರ ಮನೆಯಲ್ಲಿ 40 ಲಕ್ಷ ಹ್ಯಾಕ್ ಸಿಕ್ಕಿರುವಂತದ್ದು, ಮತ್ತೆ ಅಪಾರ ಪ್ರಮಾಣದ ಚಿನ್ನಾಭರಣ ಕೂಡ. ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.